ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು SVN ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್, ಒಂದು ಹೆಲ್ತ್ಫುಲ್ ಸ್ನ್ಯಾಕ್ಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದೇ ಅವಲಕ್ಕಿ ಚುರುಮುರಿ. ಇದಕ್ಕೆ ಬೇಕಾಗಿರೋದು ಒಂದು ಅರ್ಧ ಕೆಜಿಯಷ್ಟು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ. ದಪ್ಪ ಅವಲಕ್ಕಿ ಆದರೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ, ಕರಿಬೇಕಾಗುತ್ತೆ. ಇದಾದರೆ ಹಾಗೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಮಾಡ್ಕೊಂಬಿಡ್ಬೋದು. ಅದಕ್ಕೆ ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ, ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾದ ನಂತರ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಟೀ ಸ್ಪೂನಷ್ಟು. ಇದು ಸಾಸಿವೆ ಹಾಕಿದ ನಂತರ ಚಟ್ಪಟ ಅಂತ ಸಿಡಿಬೇಕು. ಅದು ಸಿಡಿದಿಲ್ಲ ಅಂದರೆ ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕರೆ ಕಹಿ ಅನಿಸುತ್ತೆ. ಅದಕ್ಕೆ ಸಾಸಿವೆ ಸಿಡಿದ ನಂತರ ಜೀರಿಗೆ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನು. ಒಂದು 3/4 ಬಟ್ಲದಷ್ಟು ಶೇಂಗಾ ಬೀಜ ಕೂಡ ತೊಗೊಂಡಿದ್ದೀನಿ. ಇದು ಫ್ರೈ ಮಾಡಿರೋದಲ್ಲ, ಹಸಿ ಶೇಂಗಾ ಬೀಜನೇ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಶೇಂಗಾ ಬೀಜ ಸ್ವಲ್ಪ ಫ್ರೈ ಆದ ನಂತರ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತೀನಿ ನಾನು. ಸಿಪ್ಪೆ ತೆಗೆದಿಟ್ಟಿರ್ಕೊಂಡಿರುವಂತಹ ಬೆಳ್ಳುಳ್ಳಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ. ಇವಾಗೇ ಹುರಿಗಡಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹುರಿಗಡಲೆ 1 ಬಟ್ಲು, ಶೇಂಗಾ 3/4 ಬಟ್ಲು ತೊಗೊಂಡ್ರೆ ಹುರಿಗಡಲೆ 1 ಬಟ್ಲು ತೊಗೊಂಡಿದ್ದೀನಿ. ಶೇಂಗಾ 3/4 ಬಟ್ಲು, ಹುರಿಗಡಲೆ 1 ಬಟ್ಲು ತೊಗೊಂಡಿದ್ದೀನಿ. ಹುರಿಗಡಲೆ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಅದೇ ಮೆಜರ್ಮೆಂಟಲ್ಲಿ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ 1 ಬಟ್ಲು. ಯಾಕೆಂದರೆ ಕರಿಬೇವು ಜಾಸ್ತಿನೇ ಇದೆ, ಯಾಕೆಂದರೆ ಎಣ್ಣೆಲಿ ಫ್ರೈ ಆಗುತ್ತಲ್ವ, ಅವಲಕ್ಕಿ ಜೊತೆ ತಿಂತಾ ಇರಬೇಕಾದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೆ 1 ಬಟ್ಲು ಹಾಕ್ಕೊಂಡಿದ್ದೀನಿ ಕರಿಬೇವು ಸೊಪ್ಪು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಸೀದೋಗಬಾರ್ದು. ಅದಕ್ಕೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಅರಿಶಿಣ ಪುಡಿ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಹಾಗೆ ಅಚ್ಚ ಖಾರ, ಎಷ್ಟು ನಿಮ್ಮ ಮನೇಲಿ ಖಾರಕ್ಕೆ ಬೇಕಾಗುವಷ್ಟು ಯಾವ ಥರ ತಿಂತೀರ ಅದ್ರ ಮೇಲೆ ಡಿಪೆಂಡು. ಅದನ್ನು ಹಾಕ್ಕೊಂಬಿಟ್ಟು ಒಣಖಾರನೂ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಹೊತ್ತು ಮಿಕ್ಸ್ ಮಾಡೋಂಗಿಲ್ಲ. ಒಣಖಾರ ಹಾಕಿದ ನಂತರ ಸೀದೋಗೋ ಚಾನ್ಸಸ್ ಇರುತ್ತೆ. ಇವಾಗ ಸ್ವಲ್ಪ ಮಿಕ್ಸ್ ಆದ ತಕ್ಷಣವೇ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಪೇಪರ್ ಅವಲಕ್ಕಿ ಇದು. ಇದನ್ನು ಹಾಕ್ಕೊಂಬಿಟ್ಟು ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಯಾಕೆಂದರೆ ರ್ಯಾಶಾಗಿ ಮಿಕ್ಸ್ ಮಾಡಿದ್ರೆ ಅವಲಕ್ಕಿ ಮುರಿಯೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ತೆಳು ಇರುತ್ತಲ್ವ, ಅದಕ್ಕೆ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮಲ್ಲೇ ಮಾಡಬೇಕು ಇದನ್ನು. ಫ್ಲೇಮ್ ಜಾಸ್ತಿ ಇದ್ದರೆ ಅವಲಕ್ಕಿ ತೆಳು ಇರೋದ್ರಿಂದ ಸೀದೋಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಇರಬೇಕು. 1-2-3 ನಿಮಿಷ ಹೀಗೆ ಮಿಕ್ಸ್ ಮಾಡಬೇಕು. ಮಧ್ಯದಲ್ಲಿ ಎಣ್ಣೆ ಕಡಿಮೆ ಅನಿಸಿದರೆ ಇನ್ನು ಸ್ವಲ್ಪ, ತುಂಬ ಏನು ಬೇಡ, ಸ್ವಲ್ಪ ಎಣ್ಣೆ ಬೇಕಾದರೆ ಹಾಕ್ಕೊಳ್ಬೋದು. ಎಣ್ಣೆ ಸ್ವಲ್ಪ ಇದ್ದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಎಲ್ಲ ಕಡೆಯೂ ಉಪ್ಪು ಖಾರ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಬೇಕಾದರೆ ಹಾಕ್ಕೊಳ್ಳಿ, ನಾನು ಹಾಕಿಲ್ಲ. ಈ ರೀತಿ ಹೊರಗಡೆ ಈವ್ನಿಂಗ್ ಸ್ನ್ಯಾಕ್ಸ್ ತಂದು ಕೊಡೋದು ಅಥವಾ ಎಣ್ಣೆಲೆ ಕರೆದು ಮಾಡಿರುವಂಥ ಸ್ನ್ಯಾಕ್ಸು ಮಕ್ಕಳಿಗೆ ಕೊಡೋದಕ್ಕಿಂತ ಈ ರೀತಿ ಹೆಲ್ತ್ಫುಲ್ಲಾಗಿರುವಂಥ ಅವಲಕ್ಕಿನ ಮಾಡಿ ಕೊಟ್ಟರೆ ಮಕ್ಕಳಿಂದ ಹಿರಿಯರವರೆಗೂ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಇದು ಅಲ್ಲಿಲ್ದವ್ರಿಗೂ ಯಜಮಾನ್ರು ಕೂಡ ತಿನ್ಬೋದು. ಯಾಕೆಂದರೆ ಗರಿ ಗರಿಯಾಗಿರುತ್ತೆ, ತೆಳುವಾಗಿರುತ್ತಲ್ವ ಅವಲಕ್ಕಿ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಗರಿ ಗರಿ ಅನಿಸುತ್ತೆ, ಅಗಿಯೋದಕ್ಕೂ ಕಷ್ಟ ಇರೋದಿಲ್ಲ ಈ ಅವಲಕ್ಕಿ. ಈ ರೀತಿ ನೀವು ಒಂದು ಸರ್ತಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ನೋಡಿ, ಕೊನೆಯದಾಗಿ ಇನ್ನು ರೆಡಿ ಆಯಿತು ಅವಲಕ್ಕಿ. ಇದನ್ನು ಎಲ್ಲಾದರೂ ಹೊರಗಡೆ ಟೂರ್ ಹೋಗ್ಬೇಕಾದ್ರೆ, ಪಿಕ್ನಿಕ್ ಹೋಗ್ಬೇಕಾದ್ರೂ ಕೂಡ ಮಾಡ್ಕೊಳ್ಬೋದು, ಕೆಡೋದಿಲ್ಲ. ಒಂದು ಕವರಲ್ಲಿ ಹಾಕಿಟ್ಬಿಟ್ರೆ, ಒಂದು ಬಾಕ್ಸಲ್ಲಿ ಹಾಕಿ ಮುಚ್ಚಿಟ್ಕೊಂಡ್ಬಿಟ್ರೆ ಕೆಡೋದಿಲ್ಲ. ಇದು ಚೆನ್ನಾಗೇ ಇರುತ್ತೆ, ಮೆತ್ತಗೂ ಕೂಡ ಆಗೋದಿಲ್ಲ. ನೋಡಿ ಹೀಗಾಗಿದೆ, ಹೇಗಿದೆ ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಒಂದು ಸರ್ತಿ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ.